ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗಿಂದು ಹಂಚಿಕೊಳ್ಳದ ವಿಷಯವಸ್ತು ಬೋಧನೆಯ ಸಾಮರ್ಥ್ಯ. ನಾವು ರ್ಯಾಂಕ್ ಪಡೆದಿರ್ತೇವೆ, ಆದರೆ ಮಕ್ಕಳೆದುರಿಗೆ ಪಾಠ ಮಾಡಲಿಕ್ಕೆ ಬಂದಾಗ ಯಾವ ರೀತಿ ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು, ಏನನ್ನು ಕಲಿಸ್ಬೇಕು, ಯಾಕೆ ಕಲಿಸ್ಬೇಕು, ಇವೆಲ್ಲ ಪ್ರಶ್ನೆಗಳು ನಮ್ಮ ಎದುರಿಗೆ ಬರ್ತವೆ. ಆದರೆ ತರಗತಿ ರೂಮ್ನಲ್ಲಿ ನಿಂತಾಗ ಶಿಕ್ಷಕ ಯೋಚನೆ ಮಾಡಬೇಕಾಗಿದ್ದೇನಪ್ಪ ಅಂದರೆ, 0 IQನಲ್ಲಿ ತರಗತಿ ಪ್ರವೇಶ ಮಾಡಿದಾಗ ಮಾತ್ರ ನಾನೇನು ಕಲಿತಿಲ್ಲ, ನಾನು ಕಲಿಯಬೇಕಾಗಿದೆ, ಯಾರೊಂದಿಗೆ, ಮಕ್ಕಳೊಂದಿಗೆ ಈ ಭಾವನೆಯಿಂದ ಪ್ರವೇಶ ಮಾಡಿದರೆ ಮಾತ್ರ ಅಲ್ಲಿನ ಮಕ್ಕಳಲ್ಲಿ ಅಡಗಿರುವಂಥ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ಇವರಿಗೆ ಇನ್ನೇನು ಹೇಳ್ಕೊಡ್ಬೋದು, ನಾನು ಕಲಿಸುವ ವಿಷಯ ಹೇಗೆ ಸೆಳಿಬೋದು ಎಂದು ಮಂದಟ್ಟು ಮಾಡಿಕೊಳ್ತಾನೆ. ಇಲ್ಲ ಹೋದರೆ ಅವನಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಆತ್ಮೀಯ ಕಲಿಕಾರ್ಥಿಗಳೇ, ನೋಡ್ಕೊಂಡು ಬರುವ ಬೋಧಿಸುವ ಯೋಗ್ಯತೆ, ಕಲಿಸುವಂತಹ ಸಾಮರ್ಥ್ಯ, ಕಲಿಸುವಿಕೆ ಎಂದರೆ ಶಿಕ್ಷಕನ ವೃತ್ತಿ ಯಾವುದೇ ಒಂದು ವಿಷಯದ ಜ್ಞಾನವನ್ನು ತಿಳಿಸಿ ಹೇಳುವುದು, ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡುವುದು, ಮಾಹಿತಿ ಹೇಳುವುದು. ಆ್ಯಪ್ಟಿಟ್ಯೂಡ್ ಎಂದರೆ ನೈಸರ್ಗಿಕ ಕಲೆ ಅಥವಾ ನೈಸರ್ಗಿಕ ಕೌಶಲ್ಯ, ಜನ್ಮತಃ ಅಥವಾ ಕಲಿಕೆಯ ಸಹಾಯದಿಂದ ಪಡೆದಿರುವ ಕೌಶಲ್ಯ. ಜ್ಞಾನ ಸಾಮರ್ಥ್ಯಗಳಲ್ಲಿ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಅಂದರೆ ಕಲಿಸುವ ಸಾಮರ್ಥ್ಯವನ್ನು ನಿಸರ್ಗದತ್ತವಾಗಿಯೇ ಮನುಷ್ಯನಲ್ಲಿ ಇರುತ್ತದೆ. ಬೋಧನೆಯು ವಿದ್ಯಾರ್ಥಿಯ ಜ್ಞಾನಾರ್ಜನೆಗೆ ನೆರವಾಗುತ್ತದೆ. ಬೋಧನೆಯು ಸಮಾಜದ ರೀತಿ ನೀತಿಗಳನ್ನು, ಆಚಾರ ವಿಚಾರಗಳನ್ನು ವಿದ್ಯಾರ್ಥಿ ನೆರವಾಗುತ್ತದೆ. ಕಲಿಯುವವರಲ್ಲಿ ಧನಾತ್ಮಕವಾದ ಚಿಂತನೆಯನ್ನು ಇದು ಬೆಳೆಸುತ್ತದೆ. ಬೋಧನೆಯು ಕಲಿಕಾರ್ಥಿಯಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಬೋಧನೆಯು ಪ್ರಪಂಚದ ಜ್ಞಾನವನ್ನು ತರಗತಿ ಕೋಣೆಗೆ ತರುತ್ತದೆ. ವಿದ್ಯಾರ್ಥಿಗಳ ನೆನಪಿನ ಶಕ್ತಿಯನ್ನು ಹಾಗೂ ಅವಧಾನವನ್ನು ಇದು ವೃದ್ಧಿಸುತ್ತದೆ. ವಿದ್ಯಾರ್ಥಿಯು ಕಲಿಯಬೇಕಾಗಿರುವ ವಿಷಯವನ್ನು ಸ್ಪಷ್ಟವಾಗಿ ಮನದಟ್ಟ ಆಗಿ ಮಾಡುತ್ತದೆ. ವಿದ್ಯಾರ್ಥಿಯ ಜೀವನದಲ್ಲಿ ಅಳವಡಿಕೆಯಾಗುವ ಶಾಶ್ವತವಾದ ಕಲಿಕೆಯ ಬೋಧನೆಯಿಂದ ವೃದ್ಧಿಯಾಗುತ್ತದೆ. ಪ್ರತ್ಯಕ್ಷವಾದ ಹಾಗೂ ಪರೋಕ್ಷವಾದ ವಿಭಿನ್ನ ಅನುಭವಗಳನ್ನು ಬೋಧನೆಯಿಂದ ವಿದ್ಯಾರ್ಥಿಯು ಕಲಿಯುತ್ತಾನೆ. ವಿದ್ಯಾರ್ಥಿಗಳ ಕಲಿಕೆಗೆ ಬೋಧನೆಯು ಉತ್ತಮವಾದ ವಿಧಾನವಾಗಿದೆ. ಇದ್ರ ಬಗ್ಗೆ ಡೆಫಿನೇಷನ್ಸ್ ನೋಡ್ಕೊಂಡು ಬರುವ 2020 NEP. ಶಿಕ್ಷಣ ಎಂದರೆ ಮಗುವಿನ ಮಾತೃಭಾಷೆಯಲ್ಲಿ ಬೋಧನೆ ಮಾಡುವುದು ಹಾಗೂ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಇವಾಗ ಅರಿಸ್ಟಾಟಲ್ ಹೇಗೆ ಹೇಳ್ತಾರೆ, ಹೃದಯಕ್ಕೆ ತರಬೇತಿ ಕೊಡದೆ ಕೇವಲ ಭೌತಿಕ ಮೆದುಳಿಗೆ ತರಬೇತಿ ಕೊಡುತ್ತಿದ್ದರೆ ಅದು ಶಿಕ್ಷಣವಲ್ಲ. ಎಷ್ಟು ವಿಚಿತ್ರ ನೋಡು. ಹೃದಯಕ್ಕೆ ತರಬೇತಿ ಕೊಡದೆ ಕೇವಲ ಭೌತಿಕ ಮೆದುಳಿಗೆ ತರಬೇತಿ ಕೊಡುತ್ತಿದ್ದರೆ ಅದು ಶಿಕ್ಷಣವೇ ಅಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ವಾತಂತ್ರ್ಯವಾಗಿ ಹಾರಾಡುವುದನ್ನು ಕಲಿಸುವುದೇ ಶಿಕ್ಷಣ. ಕ್ಲಾರ್ಕ್ ಹೇಳ್ತಾರೆ, ಮಗುವಿನ ವರ್ತನೆಯಲ್ಲಿ ಪರಿವರ್ತನೆ ತರಲು ಶಿಕ್ಷಕನು ವಿನ್ಯಾಸಗೊಳಿಸಿರುವ ಹಾಗೂ ನಿರ್ವಹಿಸಿರುವ ಚಟುವಟಿಕೆಗಳೇ ಬೋಧನೆ. ರೈಬನ್ ಅವರು ಇನ್ನೊಬ್ಬರು ಹೇಳ್ತಾರೆ, ಮಕ್ಕಳ ಉದ್ದೇಶಗಳನ್ನು ನಿಯಂತ್ರಿಸಿ ಯೋಗ್ಯ ರೀತಿಯಲ್ಲಿ ಕಲಿಯಲು ಸಹಾಯಕವಾಗುವುದೇ ಬೋಧನೆಯಾಗಿದೆ. ಬಟನ್ ರವರ ಪ್ರಕಾರ ಬೋಧನೆಯು ಒಂದು ಪ್ರೇರಕ ಶಕ್ತಿಯಾಗಿದೆ. ವಿವೇಕಾನಂದರು ಇವರು 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಪ್ರಸಾರ ಮಾಡಿದರು. ಇವರು ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ ಎಂಬ ಕೃತಿಗಳನ್ನು ಬರೆದರು. ರೂಸೋ ಇವರು ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದರು. ಫ್ರೆಡ್ರಿಕ್ ಫ್ರೋಬೆಲ್ ಮಕ್ಕಳಿಗಾಗಿ ಇವರು ಕಿಂಡರ್ ಗಾರ್ಟನ್ ಶಾಲೆ ಆರಂಭಿಸಿದರು. ಬನ್ನಿ ನಮ್ಮ ಮಕ್ಕಳಿಗೆ ಬದುಕೋಣ ಎಂದು ನುಡಿದರು. ಜಾನ್ ಡ್ಯೂಯಿರ್ ಅವರ ಪ್ರಕಾರ ಇವರು ಮಾಡಿ ಕಲಿ ತತ್ವವನ್ನು ಪ್ರತಿಪಾದಿಸಿದರು ಹಾಗೂ ಪ್ರಜಾಪ್ರಭುತ್ವ ಮಾದರಿಯ ಶಿಕ್ಷಣವನ್ನು ಪ್ರೇರೇಪಿಸಿದರು. ಮಾಂಟೆಸೋರಿಯವರು ಮಕ್ಕಳಿಗಾಗಿ ಮಾಂಟೆಸೋರಿ ಪದ್ಧತಿಯನ್ನು ಜಾರಿಗೆ ತಂದರು. ಇವರು ಸ್ಥಾಪಿಸಿದ ಶಾಲೆಯನ್ನು ಬಾಲಕುಟೀರ ಎನ್ನುವರು. ಇನ್ನು ಸಾಮರ್ಥ್ಯ ನೋಡೋದಾದರೆ, ಸಾಮರ್ಥ್ಯ ಎಂಬ ಪದ ಶಿಕ್ಷಕನ ಬೋಧನೆಯ ಪರಿಣಾಮವನ್ನು ತಿಳಿಸುವಲ್ಲಿ ವಿದ್ಯಾರ್ಥಿಯ ಕಲಿಕೆ ಶಿಕ್ಷಕನ ಬೋಧನೆ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುವುದೇ ಇಲ್ಲ. ಶಿಕ್ಷಕನ ಭೌತಿಕ ಸಾಮರ್ಥ್ಯಕ್ಕಿಂತ ಬೌದ್ಧಿಕ ಸಾಮರ್ಥ್ಯವನ್ನು ಮುಖ್ಯವಾಗಿ ಪರಿಶೀಲಿಸಲಾಗುವುದು. ಬೋಧನಾ ಸಾಮರ್ಥ್ಯವು
ಶಿಕ್ಷಕನ ಕೆಲವೊಂದು ಗುಣಲಕ್ಷಣಗಳು ಜ್ಞಾನ, ಕೌಶಲ್ಯ ಮತ್ತು ಮನೋಭಾವಗಳನ್ನು ಒಳಗೊಂಡಿರುತ್ತದೆ. ಇಡಿಯಿಂದ ಬಿಡಿಯವರೆಗೆ ಗ್ರಹಿಸಿ ಆ ಕೌಶಲ್ಯ ತನ್ನದಾಗಿಸುತ್ತದೆ. ಈ ರೀತಿಯ ಕಲಿಕೆಯು ನಾವು ವಿವೇಚನಾ ರೀತಿಯ ಕಲಿಕೆ ಎನ್ನುತ್ತೇವೆ. ಕಲಿಕೆಯ ವಿಧಗಳನ್ನು ನಾಳಿನ ತರಗತಿಯಲ್ಲಿ ನೋಡ್ಕೊಂಡು ಬರುವ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಓದಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದಗಳು.